ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಆಯುರ್ವೇದ ಅನಾದಿ ಕಾಲದ ಚಿಕಿತ್ಸಾ ವಿಧಾನ. ಆಯುರ್ವೇದ ಚಿಕಿತ್ಸೆಗೆ ಬೇಡಿಕೆ ಇದ್ದೇ ಇದೆ. ಎಸ್ಪಿ ಕುಶಲ್ ಚೋಕ್ಸೆ. ಕೋಲಾರ ಜಿಲ್ಲಾ ಪೊಲೀಸರ ಬಲೆಗೆ ಬಿದ್ದ ಕತರ್ನ ಕಳ್ಳ ಹೊಟ್ಟೆ ಮಂಜ. 17 ಲಕ್ಷ ರು ಮೌಲ್ಯದ 110 ಗ್ರಾಂ ಚಿನ್ನದ ಆಭರಣ ಜಪ್ತಿ. ಕುಣಿಯಲಾರದವನಿಗೆ ನೆಲ ಡುಂಬು. ಕ್ಷೇತ್ರ ಅಭಿವೃದ್ಧಿ ವಿಚಾರದಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ ಅವರಿಗೆ ಟಿಎಪಿಎಂಎಸ್ ಉಪಾಧ್ಯಕ್ಷ ಹರೀಶ್ ರಾಂಗ್. ಬೆಳ್ಳಂಬೆಳಗ್ಗೆ ಜೆಸಿಬಿ ಯಂತ್ರಗಳ ಘರ್ಷಣೆ. ಚಿಂತಾಮಣಿಯ ವೃದ್ಧಿಯ ಭಾಗದಲ್ಲಿದ್ದ 12 ಅಂಗಡಿಗಳನ್ನು ತೆರವುಗೊಳಿಸಿದ ನಗರಸಭೆ. ವಾರ್ತೆಗಳ ವಿವರ. ಸಾವಿರಾರು ವರ್ಷಗಳಿಂದ ಆಯುರ್ವೇದ ಚಿಕಿತ್ಸೆಗೆ ಬೇಡಿಕೆ ಇದೆ. ಆದರೆ ಮೊಘಲರು, ಫ್ರೆಂಚರು ಮತ್ತು ಬ್ರಿಟಿಷರ ಆಳ್ವಿಕೆಯಿಂದ ಅಲೋಪತಿ ಇಂಗ್ಲಿಷ್ ವೈದ್ಯ ಪದ್ಧತಿ ರೂಢಿಗೆ ಬಂದಿದ್ರು. ಈಗ ಆಯುರ್ವೇದ ಚಿಕಿತ್ಸೆಯ ಮನುಷ್ಯನಿಗೆ ಉತ್ತಮ ಎನಿಸುವಂತೆ ಆಧುನಿಕ ಪದ್ಧತಿಯೊಂದಿಗೆ ದೇಶೀಯ ಚಿಕಿತ್ಸೆ ಕಡೆ ಸೆಳೆತ ಪ್ರಾರಂಭವಾಗಿದೆ. ಕೇರಳದಲ್ಲಿ ಈಗಲೂ ಆಯುರ್ವೇದ ವೈದ್ಯ ಪದ್ಧತಿಗೆ ಹೆಚ್ಚು ಬೇಡಿಕೆ ಇದೆ. ಅಂತಹ ದೇಶೀಯ ವೈದ್ಯ ಪದ್ಧತಿಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮೊದಲು ಪರಿಚಯಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಆಡಳಿತ ಮಂಡಳಿಗೆ ನಾವು ಧನ್ಯವಾದ ಹೇಳಬೇಕಾಗಿದೆ ಎಂದು ಎಸ್ಪಿ ಕುಶಲ್ ಚೋಕ್ಸೆ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಾಭರಹಿತ ಆರೋಗ್ಯ ಸೇವೆಯನ್ನು ಪ್ರಾರಂಭಿಸಿದ ಜೈನ್ ಮಿಷನ್ ಆಸ್ಪತ್ರೆ ಇಂದಿನಿಂದ ಜೆಎಂಎಚ್ ಆಯುರ್ವೇದ ಆಸ್ಪತ್ರೆಯನ್ನು ಜಿಲ್ಲೆಗೆ ಪರಿಚಯಿಸುತ್ತಿದೆ. ಕೇರಳ ರಾಜ್ಯದ ಪುನರ್ತಮ್ ಆಯುರ್ವೇದ ಸಂಸ್ಥೆಯೊಂದಿಗೆ ಜೈನ್ ಆಸ್ಪತ್ರೆ ಸಹಭಾಗಿತ್ವದಲ್ಲಿ ನೂತನ ಕಟ್ಟಡ 2ನೇ ಮಹಡಿಯಲ್ಲಿ ಜೆಎಂಎಚ್ ಆಸ್ಪತ್ರೆ ಪ್ರಾರಂಭಿಸಲಾಗಿದೆ. ಇಂದು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಎಸ್ಪಿ ಕುಶಲ್ ಚೋಕ್ಸೆ, ಇದೊಂದು ಅತ್ಯುತ್ತಮವಾದ ವೈದ್ಯ ಪದ್ಧತಿ ಪ್ರಾಚೀನ ಕಾಲದಿಂದಲೂ ಇದೆ. ಚಿಕಿತ್ಸೆಯಲ್ಲಿ ಜನ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳುತ್ತಿದ್ರು. ಮೊಘಲರು, ಬ್ರಿಟಿಷರು ದೇಶವನ್ನ ಆಳ್ವಿಕೆ ಮಾಡುವಾಗ ಈ ಆಯುರ್ವೇದ ವೈದ್ಯ ಪದ್ಧತಿ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿತ್ತು. ಈಗ ದೇಶದಾದ್ಯಂತ ಆಯುಷ್ ಇಲಾಖೆಯಿಂದ ಈ ಆಯುರ್ವೇದ ಚಿಕಿತ್ಸಾ ಪದ್ಧತಿಗೆ ಆದ್ಯತೆ ನೀಡಲಾಗಿದೆ. ಇದೊಂದು ಪರ್ಯಾಯ ಚಿಕಿತ್ಸೆ ಆಗಬಾರದು, ಇದೇ ಮುಖ್ಯ ವೈದ್ಯ ಪದ್ಧತಿಯಾಗಿ ರೂಪುಗೊಳ್ಳಬೇಕಾಗಿದೆ ಎಂದು ಪ್ರತಿಪಾದಿಸಿದ್ರು. ಸಂತೋಷದ ವಿಷಯ ಇದೆ ಕಿ ನಮ್ಮ ಜೈನ್ ಮಿಷನ್ ಹಾಸ್ಪಿಟಲ್ 2ನೇ ಬ್ಲಾಕ್ ಯಾವುದು ಆಗಿದೆ ಅದು ಅವರು ಅಲೋಪತಿಕ್ ಜೊತೆಗೆ ಈಗ ಆಯುರ್ವೇದಿಕ್ ಸೆಂಟರ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರಿಗೆ ಗೊತ್ತು ಈ ನಮ್ಮ ದೇಶದ್ದು ಈ ಪ್ರಾಚೀನ ಕಾಲದ್ದು ಒಂದು ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಆಯುರ್ವೇದಿಕ್ ಸಿಸ್ಟಮ್ ಇದೆ. ಅದು ನಮ್ಮ ಡಾಕ್ಟರ್ ಸಾಹೇಬರು ಹೇಗೆ ಮೆನ್ಷನ್ ಮಾಡಿದ್ದಾರೆ, ಬ್ರಿಟಿಷ್ ಕಾಲದಲ್ಲಿ, ಮೊಘಲ್ ಕಾಲದಲ್ಲಿ ಅದು ಸ್ವಲ್ಪ ಜನಗೆ ಆ ವಿಚಾರ ಸ್ವಲ್ಪ ಕಮ್ಮಿ ಆಯಿತು ಈಗ. ಬಟ್ ಮತ್ತೆ ಈ ಗೌರ್ಮೆಂಟ್ದು ಪುಷ್ ಇಂದ ಮತ್ತು ಈ ಇಂಟರ್ನೆಟ್ದು ಏಜ್ ಕಾರಣ ಬಗ್ಗೆ ಈಗ ಜಾಸ್ತಿ ಎಲ್ಲರಿಗೆ ಗೊತ್ತಾಗ್ತಾ ಇದೆ. ಮತ್ತು ಇದು ಎಷ್ಟು ಒಳ್ಳೆ ಒಂದು ಸಿಸ್ಟಮ್ ಇದೆ, ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಹೇಳ್ತಾರೆ. ಇದು ಒಂದು ಮೇನ್ ಸಿಸ್ಟಮ್ ಆಫ್ ಮೆಡಿಸಿನ್ ಇದೆ. ಯಾಕೆ ನಮ್ಮ ಭಾರತದಲ್ಲಿ ಪ್ರಾಚೀನ ಕಾಲದಿಂದ ನಾವು ಎಷ್ಟು ಟ್ರೀಟ್ಮೆಂಟ್ ನಡ್ತಾ ಇತ್ತು ನಮ್ಮ ದೇಶದಲ್ಲಿ. ಮತ್ತು ಹೇಗೆ ಮೆನ್ಷನ್ ಮಾಡ್ತಾರೆ ಕಿ ರೂಟ್ಸ್ ಏನಿದೆ ಆ ಡಿಸೀಸ್ದು ಸಮಸ್ಯೆ ಏನಿದೆ ಆ ಸಮಸ್ಯೆದು ರೂಟ್ಗೆ ಹೋಗಿ ಟ್ರೀಟ್ ಮಾಡ್ತಾರೆ. ಸೊ ತುಂಬಾ ಒಳ್ಳೆ ಒಂದು ಇದು ಸಿಸ್ಟಮ್ ಇದೆ. ಜೆಎಂಎಚ್ ಆಸ್ಪತ್ರೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಜೈನ್ ಮಿಷನ್ ಟ್ರಸ್ಟ್ ಅಧ್ಯಕ್ಷ ಸುರೇಶ್ ಕುಮಾರ್ ಜೈನ್, ಮೆಡಿಕಲ್ ಅಡ್ವೈಸರಿ ಕಮಿಟಿ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಎಚ್ ಬಿಜ್ಜವಾರ, ಎಂಡಿ ಡಾಕ್ಟರ್ ನರಪತ್ ಸೋಲಂಕಿ, ಖಜಾಂಚಿ ಉತ್ತಮ್ ಚಂದ್ ಜೈನ್, ನಿರ್ದೇಶಕ ರಾಕೇಶ್ ಜೈನ್ ಇತರರು ಇದ್ರು. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯದ ವಿವಿಧೆಡೆ ಸರಣಿ ಕಳ್ಳತನ ಮಾಡಿ ಪೊಲೀಸರಿಗೆ ತಲೆನೋವಾಗಿದ್ದ ಕುಖ್ಯಾತ ಕದಿಮನಿಗೆ ಮಾಲೂರು ಪೊಲೀಸರು ಕೊನೆಗೂ ಕೋಳ ತೋಡಿಸಿದ್ದಾರೆ. ಮನೆಗಳ ಬೀಗ ಒಡೆದು ಹಾಗೂ ಬಸ್ ರೈಲ್ಗಳಲ್ಲಿ ಪ್ರಯಾಣಿಕರ ಗಮನ ಬೇರೆಡೆ ಹರಿಸಿ ಚಿನ್ನ ದೋಚುತ್ತಿದ್ದ ಕತರ್ನ ಕಳ್ಳ ಈಗ ಕದ್ದ ಮಾಲು ಸಮೇತ ಖಾಕಿ ಪಡೆಗೆ ಸಿಕ್ಕಿಬಿದ್ದಿದ್ದಾನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದ ಮಂಜೇಶನನ್ನ ಅಲಿಯಾಸ್ ಹೊಟ್ಟೆ ಮಂಜ ಅಲಿಯಾಸ್ ಟೌಟರಿ ಮಂಜ ಎನ್ನಲಾಗಿದ್ದು, ಈತ ಕೇವಲ ಮಾಲೂರು ಮಾತ್ರವಲ್ಲದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಎನ್ನಲಾಗಿದೆ. ಸದ್ಯ ಆರೋಪಿಯಿಂದ ಬರೋಬ್ಬರಿ 17 ಲಕ್ಷ ರೂಪಾಯಿ ಮೌಲ್ಯದ 110 ಗ್ರಾಂ ತೂಕದ ವಿವಿಧ ರೀತಿಯ ಚಿನ್ನದ ಆಭರಣಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ.
ಕೋಲಾರ ಜಿಲ್ಲಾ ಪೊಲೀಸ್ ಎಸ್ಪಿ ಕನ್ನಿಕಾ ಸಿಕ್ರಿವಾಲ್, ಅಪರ ಪೊಲೀಸ್ ಅಧೀಕ್ಷಕ ರವಿಶಂಕರ್ ಸಿಆರ್ ಹಾಗೂ ಎಚ್ಸಿ ಜಗದೀಶ್ ಮತ್ತು ಉಪಾಧೀಕ್ಷಕ ಕೃಷ್ಣಪ್ಪ ವಿ ಅವರ ಖಡಕ್ ಮಾರ್ಗದರ್ಶನದಲ್ಲಿ ಈ ತಂಡ ರಚನೆಯಾಗಿತ್ತು. ಮಾಲೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಮಪ್ಪ ಗುತ್ತೇ ನೇತೃತ್ವದಲ್ಲಿ ಪಿಎಸ್ಐ ಶಾಂತಮ್ಮ, ಪ್ರೊಬೇಷನರಿ ಪಿಎಸ್ಐ ದಿಲೀಪ್ ಕುಮಾರ್, ಕುಮಾರಿ ಪವಿತ್ರ ಹಾಗೂ ಎಎಸ್ಐಗಳಾದ ಮುನಿರಾಜು, ರಮೇಶ್ ಬಾಬು ಅವರನ್ನೊಳಗೊಂಡ ತಂಡ ಹಗಲಿರುಳು ಶ್ರಮಿಸಿದೆ. ಅಷ್ಟೇ ಅಲ್ಲದೆ ಹೆಡ್ ಕಾನ್ಸ್ಟೇಬಲ್ ಮೂರ್ತಿ, ಅಪರಾಧ ವಿಭಾಗದ ಸಿಬ್ಬಂದಿಯಾದ ಮುರಳಿ, ನಾಗರಾಜ್ ಪೂಜಾರ್, ಮೋಹನ್, ನಾಗಪ್ಪ ತಳವರ್ ಹಾಗೂ ಜೀಪ್ ಚಾಲಕರಾದ ಆಂಜನೇಯ ಮತ್ತು ಅಯ್ಯಪ್ಪರವರ ತಂಡ ಆರೋಪಿಯನ್ನ ಪತ್ತೆ ಹಚ್ಚಲು ಶ್ರಮಿಸಿರುತ್ತಾರೆ. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಬಂಗಾರಪೇಟೆ ತಾಲೂಕಿನ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿರವರ ಹೇಳಿಕೆ ಕುಣಿಯಲಾರದವನಿಗೆ ನೆಲ ಡೊಂಕು ಎಂಬಂತಿದೆ ಎಂದು ಟಿಎಪಿಎಂಎಸ್ ಉಪಾಧ್ಯಕ್ಷ ಹರೀಶ್ ಅಸಮಾಧಾನ ವ್ಯಕ್ತಪಡಿಸಿದ್ರು. ನಿಮ್ಮ ನಾಲಿಗೆಯನ್ನ ಹಿಡಿತದಲ್ಲಿ ಇಟ್ಕೊಂಡು ಮಾತನಾಡೋದು ಒಳ್ಳೆಯದು ಅಂತೇಳಿ ಕೋಲಾರದಲ್ಲಿ ಸುದ್ದಿಗೋಷ್ಠಿಯೊಂದಿಗೆ ಟಿಎಪಿಎಂಎಸ್ ಉಪಾಧ್ಯಕ್ಷ ಹರೀಶ್ ಮಾತನಾಡಿ, ಸಂಸದ ಮುನಿಸ್ವಾಮಿ ಅವರು ಪತ್ರಿಕಾ ಹೇಳಿಕೆಯಲ್ಲಿ ಬಂಗಾರಪೇಟೆಯ ಅಭಿವೃದ್ಧಿ ಕಾರ್ಯಗಳಿಗೆ ಯಾವುದೇ ಟೆಂಡರ್ ಪ್ರಕ್ರಿಯೆ ನಡೆದಿಲ್ಲ, ಎಲ್ಲ ವಾಹನಗಳು ಶಾಸಕರದ್ದಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಆದರೆ ಅಭಿವೃದ್ಧಿ ಕಾರ್ಯಗಳಿಗೆ ಟೆಂಡರ್ ಪ್ರಕ್ರಿಯೆ ಅವಶ್ಯಕತೆ ಏನು? ನಿನ್ನ ಅಧಿಕಾರ ಅವಧಿಯಲ್ಲಿ ಯಾವುದೇ ಅನುದಾನ ತಂದಿಲ್ಲ. ಶಾಸಕರು ತಮ್ಮ ಶಕ್ತಿ ಮೀರಿ ಅನುದಾನಗಳನ್ನು ತಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡುತ್ತಿದ್ದಾರೆ. ಇದಕ್ಕೆ ಪೂರಕ ಎಂಬಂತೆ ಸಾರ್ವಜನಿಕ ವಲಯಗಳಲ್ಲಿ ಮೆಚ್ಚುಗೆಯ ಮಾತುಗಳು ಕೇಳುಬರುತ್ತಿವೆ. ಇದನ್ನು ಕಂಡು ಹೊಟ್ಟೆ ಕಿಚ್ಚಿಗಾಗಿ ಅನಗತ್ಯವಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವುದು ಸಮಂಜಸವಲ್ಲ. ಮಾಜಿ ಸಂಸದರಿಗೆ ಬಾಯಿ ಚಪ್ಪಳದ ಗೀಳು ಇರುವುದರಿಂದ ಪದೇ ಪದೇ ಎಸ್ಎನ್ ಸಿಟಿ ಗಾಲ್ಫ್ಗೂ ಒತ್ತುವರಿಯಾಗಿದೆ ಎಂಬುದಾಗಿ ಪದೇ ಪದೇ ಮಾಧ್ಯಮದ ಮುಂದೆ ಬೊಬ್ಬೆ ಹಾಕುತ್ತಾರೆ. ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಇತ್ತು ಹಾಗೂ ಕೇಂದ್ರದಲ್ಲಿ ತಮ್ಮದೇ ಸರ್ಕಾರವಿತ್ತು. ಅದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ಹಾಗೂ ತಹಸೀಲ್ದಾರ್ ದಯಾನಂದ್ ಸಹ ನಿಮ್ಮವರೇ ಆಗಿದ್ರು. 1 ಇಂಚು ಭೂಮಿ ಒತ್ತುವರಿಯಾಗಿರುವುದು ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು. ಕಾಡುಗೋಡಿಯಿಂದ ಬಂದು ಬಂಗಾರಪೇಟೆಯಲ್ಲಿ ಮಾಡ್ತಾ ಇದೆಯಲ್ಲ, ಆ ರೀತಿ ಅನ್ಕೋಬೇಡ. ಬಂಗಾರಪೇಟೆ ನೆಲದಲ್ಲೇ ಹುಟ್ಟಿರ್ತಕ್ಕಂಥ ಎಸ್ ಎನ್ ನಾರಾಯಣಸ್ವಾಮಿಯವರು ಇಲ್ಲೇ ಮತದಾರರು, ಇಲ್ಲೇ ಜನಪ್ರತಿನಿಧಿ, ಇಲ್ಲೇ ಶಾಸಕರು. ನಿಮ್ಮ ರೀತಿ ಬೇರೆ ಎಲ್ಲೋ ಕಡೆಯಿಂದ ಬಂದು ಗಾಳಿಯಲ್ಲಿ ಹೋಗೋರಂಥವ್ರಲ್ಲ. ಇದನ್ನ ನೀವು ನಿಲ್ಲಿಸಬೇಕಾಗ್ತದೆ ಮುನಿಸ್ವಾಮಿ ಅವರೇ. ಪದೇ ಪದೇ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಎಸ್ ಎನ್ ನಾರಾಯಣಸ್ವಾಮಿಯವ್ರ ಬಗ್ಗೆ ಮಾತನಾಡೋದನ್ನ ನೀವು ನಿಲ್ಲಿಸಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಬಂಗಾರಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಣಿಂಬೆಲ್ಲಿ ಶ್ರೀನಿವಾಸ್, ಮಾಜಿ ಪುರಸಭೆ ಅಧ್ಯಕ್ಷ ಗೋವಿಂದ, ಮಾಜಿ ಪುರಸಭೆ ಸದಸ್ಯರಾದ ಸುಹೇಲ್, ಕಾಂಗ್ರೆಸ್ ಯುವ ಮುಖಂಡ ಶಫೀಕ್, ಮುಜಾಮೀರ್, ಅರುಣ್ ಕುಮಾರ್, ಶಿವರಾಜ್ ಹಾಗೂ ಇತರರು ಇದ್ರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಜೀವನ್ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ. ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ 14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ. 15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ IS ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, ಸಿಟಿ ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಂತಾಮಣಿ ನಗರದ ವೃದ್ಧಿಯ ಭಾಗದಲ್ಲಿ ನಗರಸಭೆಗೆ ಸೇರಿದ್ದ ಸ್ಥಳದಲ್ಲಿ ಅಂಗಡಿಗಳನ್ನು ನಿರ್ಮಿಸಿಕೊಂಡು ನ್ಯಾಯಾಲಯದ ಮೆಟ್ಟಿಲೇರಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ
ನ್ಯಾಯಾಲಯದಿಂದ ಅಂತಿಮ ಆದೇಶ ಹೊರಬಂದ ಹಿನ್ನೆಲೆಯಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಚಿಂತಾಮಣಿ ನಗರಸಭೆ ವತಿಯಿಂದ 12 ಅಂಗಡಿಗಳನ್ನು ತೆರವುಗೊಳಿಸಿದ್ರು. ಚಿಂತಾಮಣಿ ನಗರದ ಜೋಡಿ ರಸ್ತೆಯ ಎಸ್ಎಲ್ಎನ್ ಚಿತ್ರಮಂದಿರದ ಪಕ್ಕದಲ್ಲಿ ನಗರಸಭೆಗೆ ಸೇರಿದ್ದ ಆಸ್ತಿಯಲ್ಲಿ ಇಬ್ಬರು ಖಾಸಗಿ ವ್ಯಕ್ತಿಗಳು ಅನಧಿಕೃತವಾಗಿ ಹಲವಾರು ವರ್ಷಗಳ ಹಿಂದೆಯೇ ಅಂಗಡಿಗಳನ್ನು ನಿರ್ಮಿಸಿಕೊಂಡು ನಗರಸಭೆಗೆ ಕಡಿಮೆ ಬಾಡಿಗೆ ಪಾವತಿಸುತ್ತಿದ್ದ ಈ ಇಬ್ಬರು ವ್ಯಕ್ತಿಗಳು ಬೇರೆಯವರಿಗೆ ಹೆಚ್ಚಿನ ಬಾಡಿಗೆಗೆ ನೀಡಿ ಹಣ ವಸೂಲಿ ಮಾಡುತ್ತಿದ್ರು. ಈ ಹಿಂದೆ ತೆರವುಗೊಳಿಸಲು ಮುಂದಾದ ವೇಳೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ರಿಂದ ಹಲವು ವರ್ಷಗಳಿಂದ ತೆರವುಗೊಳಿಸಲು ಸಾಧ್ಯವಾಗಿರಲಿಲ್ಲ. ನ್ಯಾಯಾಲಯಕ್ಕೆ ಸೂಕ್ತ ದಾಖಲೆಗಳನ್ನು ಒದಗಿಸಿ ನಗರಸಭೆ ವತಿಯಿಂದ ವಾದ ಮಂಡಿಸಿದ್ದು ನ್ಯಾಯಾಲಯ ಅಂತಿಮವಾಗಿ ನಗರಸಭೆಯ ಪರ ತೀರ್ಪು ನೀಡಿದೆ. ದಲಿತ ಸೇನೆಯ ಬೀಡಾ ಶ್ರೀನಿವಾಸ್ ಮತ್ತಿತರ ಸಂಘ ಸಂಸ್ಥೆಗಳು ನಗರಸಭೆಗೆ ಅರ್ಜಿ ಸಲ್ಲಿಸಿ ಕೋಟ್ಯಾಂತರ ರು ಬೆಲೆ ಬಾಳುವ ನಗರಸಭೆ ಆಸ್ತಿಯನ್ನ ದುರ್ಬಳಕೆ ಮಾಡಿಕೊಂಡಿದ್ದನ್ನ ತೆರವುಗೊಳಿಸಲು ಅನುಮತಿ ಕೋರಿದ್ರು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಂದ ಅನುಮೋದನೆ ಪಡೆದುಕೊಂಡು ಚಿಂತಾಮಣಿ ಪೌರಾಯುಕ್ತ ಚಲಪತಿ ತಮ್ಮ ಸಿಬ್ಬಂದಿಯ ಮೂಲಕ ಇಂದು ಬೆಳ್ಳಂಬೆಳಗ್ಗೆ ಜೆಸಿಪಿ ಮೂಲಕ ಅಂಗಡಿಗಳನ್ನು ತೆರವುಗೊಳಿಸಿದ್ದಾರೆ. ಈ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಾವು ಸ್ಥಾಪಿಸಿರುವ ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸುಧಾಕರ್ ಫೌಂಡೇಶನ್ ಇಂದ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಲಾಗುತ್ತಿದೆ. ತಮ್ಮ ಕಾಲೇಜು ಮತ್ತು ಉನ್ನತ ಶಿಕ್ಷಣಕ್ಕಾಗಿ ಈ ಬಾರಿ ಕ್ಷೇತ್ರದ ಸುಮಾರು 20,000 ವಿದ್ಯಾರ್ಥಿಗಳಿಗೆ 5,000 ವಿದ್ಯಾರ್ಥಿ ವೇತನ ನೀಡುವ ಕಾರ್ಯಕ್ಕೆ ಇಂದು ಮಂಡಿಕಲ್ ಹೋಬಳಿ ಪೆರೇಸಂದ್ರದಿಂದ ಪ್ರಾರಂಭ ಮಾಡಲಾಗಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಸುಧಾಕರ್ ಫೌಂಡೇಶನ್ ಇಂದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಪಿಯುಸಿ ಮೇಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವಾಗಿ ಜ್ಞಾನಸುಧಾ ವಿದ್ಯಾರ್ಥಿ ವೇತನ ನೀಡಲು ಇವತ್ತಿನಿಂದ ಪ್ರಾರಂಭಿಸಲಾಗಿದೆ. ಕಳೆದ 27ರಂದು ನಡೆಯಬೇಕಿದ್ದ ಕಾರ್ಯಕ್ರಮ ಮುಂದೂಡಲಾಗಿತ್ತು. ಹೋಬಳಿಗೊಂದು ಕಡೆ ವಿದ್ಯಾರ್ಥಿ ವೇತನ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಇಂದು ಮಂಡಿಕಲ್ ಹೋಬಳಿ ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ಪೆರೇಸಂದ್ರ ಶಾಂತ ವಿದ್ಯಾನಿಕೇತನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಮುಗಿದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಗ್ರಾಮೀಣ ಭಾಗದ ರೈತರ ಮತ್ತು ಬಡವರ ಮಕ್ಕಳು ಪಿಯುಸಿಯಿಂದ ಉನ್ನತ ಶಿಕ್ಷಣ ಕಲಿಯಲು ಒಂದಿಷ್ಟು ಸಹಾಯವಾಗಲಿ ಎಂದು ಸಹಾಯ ಮಾಡಿದ್ದೇವೆ ಎಂದರು. ಇದೇ ವೇಳೆ ಬಾಗೇಪಲ್ಲಿಯಲ್ಲಿ ಪಾಕಿಸ್ತಾನಿ ವಾಸಿಗಳು ಸಿಕ್ಕಿ ಹಾಕಿಕೊಂಡಿರುವ ಬಗ್ಗೆ ಮಾತನಾಡಿ ರಾಜ್ಯದಲ್ಲಿ ಹೊರ ದೇಶಗಳವರು ಅದರಲ್ಲೂ ಶತ್ರು ದೇಶಗಳಾದ ಪಾಕಿಸ್ತಾನ ಬಾಂಗ್ಲಾ ವಾಸಿಗಳೇ ಇಲ್ಲ ಎನ್ನುತ್ತಿದ್ದವರು ಉತ್ತರ ಕೊಡಬೇಕು. ಅಲ್ಪಸಂಖ್ಯಾತರ ಮನವೊಲಿಸಿಕೊಂಡು ವೋಟ್ ಬ್ಯಾಂಕ್ ಮಾಡಿಕೊಳ್ಳುವವರು ಅವರಿಗೆ ಆಧಾರ್ ಕಾರ್ಡ್ ವೋಟರ್ ಕಾರ್ಡ್ ನೀಡಿ ಆಶ್ರಯ ನೀಡಿರುವುದು ಬಯಲಾಗುತ್ತಿದೆ. ನುಸುಳುಕೋರರನ್ನ ಪತ್ತೆ ಹಚ್ಚಲು ಎಸ್ಐಆರ್ ಬಲವಾದ ಅಸ್ತ್ರ. ಇದರಿಂದ ದೇಶವಾಸಿಗಳು ನೆಮ್ಮದಿಯಿಂದ ಬದುಕಬಹುದು. ಇದನ್ನೇ ಪ್ರಧಾನಿ ನರೇಂದ್ರ ಮೋದಿ ದೇಶ ರಕ್ಷಣೆಯಲ್ಲಿ ಎಸ್ಐಆರ್ ಪಾತ್ರ ಮಹತ್ತರವಾಗಿದೆ ಎಂದಿದ್ದಾರೆ. ಕಾರ್ಡ್ ಮಾಡಿಸ್ಕೊಡ್ತಾ ಇದ್ರು, ಅಲ್ಲಿಗೆ ಬಂದು ತಲುಪಿದೆ ಇವತ್ತು. ಅದಕ್ಕೋಸ್ಕರನೇ ಮಾನ್ಯ ನಮ್ಮ ಸರ್ಕಾರ ಇರ್ಬೋದು, ಚುನಾವಣಾ ಆಯುಕ್ತರಿರ್ಬೋದು ಬಹಳ ಗಟ್ಟಿಯಾಗಿ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಪರಿಷ್ಕರಣೆ ಏನಾಗ್ತಾ ಇದೆ, ಸರಿಯಾದಂತ ಪರಿಷ್ಕರಣೆ ಆಗಿ ಸರಿಯಾದಂತ ಮತದಾರರ ಪಟ್ಟಿಯನ್ನ ಮಾಡಿದಾಗ ನಮ್ಮ ದೇಶದ ಜನರ ಹಕ್ಕಿದು, ಮತದಾನದ ಹಕ್ಕು. ಬೇರೆ ದೇಶದವ್ರು ಬಂದು ಇಲ್ಲಿ ಮತದಾನದ ಹಕ್ಕು ಹೆಂಗ್ ತಗೊಳಕ್ ಸಾಧ್ಯ? ಇದು ಕಾಂಗ್ರೆಸ್ ಮತ್ತು ಕೆಲವು ಪಕ್ಷಗಳು ಏನು ಇವತ್ತು ವಿಪರೀತವಾದಂತ ಅಲ್ಪಸಂಖ್ಯಾತರ ಓಲೈಕೆ ಮಾಡುವಂತ ಪಕ್ಷಗಳೇನಿದೆಯಲ್ಲ, ರಾಜಕೀಯ ಪಕ್ಷಗಳು, ಅವರ ದುರುದ್ದೇಶದ ಒಂದು ಭಾಗ ಇದೆ. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ಪಟ್ಟಣದ ಶಿವಕುಮಾರ ಸ್ವಾಮೀಜಿ ವೃತ್ತದ ಸಮೀಪ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಿನ ಹಿಂಭಾಗದಲ್ಲಿ ನಿರ್ಮಾಣಗೊಳ್ಳಲಿರುವ ವೀರಶೈವ ಲಿಂಗಾಯತ ಭವನ ಭೂಮಿ ಪೂಜೆ ಕಾರ್ಯಕ್ರಮವು ಭಕ್ತಿ ಭಾವ ಹಾಗೂ ಸಂಭ್ರಮದ ವಾತಾವರಣದಲ್ಲಿ ನಡೆಯಿತು. ದೇವನಹಳ್ಳಿ ಪಟ್ಟಣದ ಡಿಎಚ್ಎಲ್ ಫಂಕ್ಷನ್ ಹಾಲ್ನಲ್ಲಿ ಸಿದ್ಧಾರ್ಥ ಚಾರಿಟೇಬಲ್ ಟ್ರಸ್ಟ್ ದೇವನಹಳ್ಳಿ ತಾಲೂಕು ವತಿಯಿಂದ ದ್ವಿತೀಯ ವರ್ಷದ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಕೊಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಉದ್ಘಾಟಿಸಿ ಮಾತನಾಡಿ, ಶಿಕ್ಷಣವೇ ಸಮಾಜ ಪರಿವರ್ತನೆಯ ಪ್ರಮುಖ ಸಾಧನವಾಗಿದೆ. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವ ಕಾರ್ಯದಿಂದ ಅವರಿಗೆ ಮತ್ತಷ್ಟು ಉತ್ತೇಜನ ದೊರೆಯುತ್ತದೆ.
ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಬೆಳೆಸಿ ಉನ್ನತ ಸಾಧನೆಗೆ ಪ್ರೇರಣೆ ನೀಡುತ್ತವೆ ಎಂದು ಹೇಳಿದರು. ಎಲ್ಲ ಆದ್ಮೇಲೆ ನಾನು ಎಷ್ಟು ಕಷ್ಟದಲ್ಲಿ ಬಂದಿದ್ದೀನಿ ನಮ್ಮ ಸಮಾಜದನ್ನು ಕೂಡ ಅಷ್ಟೇ ಮೇಲೆತ್ತುವಂತ ಪ್ರಯತ್ನ ನಾನು ಮಾಡ್ತೀನಿ ಅಂತೇಳಿ ಇವತ್ತು ನೀವು ಕೂಡ ಪ್ರಮಾಣ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣ ತೀರಿಸ್ತೀನಿ ಅಂತೇಳಿ ನೀವೆಲ್ಲ ಇವತ್ತು ಪ್ರಮಾಣ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಬಹಳ ಅದ್ಭುತವಾದಂತ ಕೆಲಸ ಸಿದ್ಧಾರ್ಥ್ ಚಾರಿಟೇಬಲ್ ಟ್ರಸ್ಟ್ ಇಂದ ನಡೀತಾ ಇದೆ. ಬರೇ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಂಥದ್ದು ಅಷ್ಟೇ ಆಗಬಾರ್ದು, ಜೊತೆಗೆ ನಿಮ್ಮ ಒಂದು ಶಿಕ್ಷಣ ಸಂಸ್ಥೆಯನ್ನು ಉಂಟಾಗಬೇಕು. ಇಲ್ಲಿ ಸಾವಿರಾರು ಮಕ್ಕಳಿಗೆ ಶಿಕ್ಷಣದ ದಾರಿ ಎಳೆಯುವಂತ ಕೆಲಸ ನಿಮ್ಮ ಟ್ರಸ್ಟ್ ಇಂದ ಆಗ್ಬೇಕು. ನಿಮ್ಮಿಂದ ಕೂಡ ಒಂದು ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಕೂಡ ಆಗ್ಬೇಕು. ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಮಾಡಿ ಇಂಥ ಬಡ ಮಕ್ಕಳಿಗೆ ಉಚಿತವಾಗಿ ಲೋನ್ ಕೊಡುವಂತ ಕೆಲಸ ಕೂಡ ಈ ಒಂದು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೀಬೇಕು ಅನ್ನುವಂತ. ಮಾಜಿ ಶಾಸಕ ಎಲ್.ಎ. ನಾರಾಯಣಸ್ವಾಮಿ ಮಾತನಾಡಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಪ್ರತಿಭೆಗೆ ಪ್ರೋತ್ಸಾಹ ನೀಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಕಠಿಣ ಪರಿಶ್ರಮ ಮತ್ತು ಶಿಸ್ತು ಯಶಸ್ಸಿನ ಮೂಲಮಂತ್ರವಾಗಿದ್ದು, ವಿದ್ಯಾರ್ಥಿಗಳು ಉನ್ನತ ಗುರಿಯನ್ನು ಹೊಂದಿ ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ತಹಸೀಲ್ದಾರ್ ಅನಿಲ್ ಕುಮಾರ್ ಅರೋಳ್ಕರ್, ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಜಕ್ಕೂರು ರವಿಕುಮಾರ್, ಲಕ್ಷ್ಮೀಪತಿ ಚೋಡಪ್ಪನಹಳ್ಳಿ, ಲೋಕೇಶ್, ಶೆಟ್ಟಿಗೆರೆ ರಾಜಣ್ಣ, ಟ್ರಸ್ಟ್ ಅಧ್ಯಕ್ಷ ತ್ರಿಮೂರ್ತಿ, ಗೌರವಾಧ್ಯಕ್ಷ ಕೆವಿ ಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಪ್ರಸ್ತುತ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಯಾವುದೇ ಒಬ್ಬ ಅರ್ಹ ನಾಗರಿಕನ ಮತವು ತಪ್ಪದಂತೆ ಜಾಗ್ರತೆ ವಹಿಸಬೇಕು ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಬಿಎಲ್ಒಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಗೌರಿಬಿದನೂರು ನಗರದ 12ನೇ ವಾರ್ಡ್, ವಿವಿಪುರಂ, ತ್ಯಾಗರಾಜು ಕಾಲೋನಿ ಹಾಗೂ ಹೊಸೂರು, ಅಲಿಪುರ ಸೇರಿದಂತೆ ವಿವಿಧ ಭಾಗಗಳ ಮತದಾರರ ಮನೆಗಳಿಗೆ ಖುದ್ದಾಗಿ ಬಿಎಲ್ಒ ಮತ್ತು ಅಧಿಕಾರಿಗಳ ಜೊತೆ ಶಾಸಕ ಪುಟ್ಟಸ್ವಾಮಿಗೌಡ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸಾರ್ವಜನಿಕರಿಗೆ ಎಸ್ಆರ್ ಕುರಿತು ಅರಿವು ಮೂಡಿಸಿದ್ರು. ನಂತರ ಮಾತನಾಡಿದ ಅವರು, ಸಾರ್ವಜನಿಕರಲ್ಲಿ ಎಸ್ಆರ್ ಪ್ರಕ್ರಿಯೆ ಬಗ್ಗೆ ವ್ಯಾಪಕ ಅರಿವು ಮೂಡಿಸಲಾಗುತ್ತಿದೆ. ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಮತದಾನದ ಹಕ್ಕಿನ ಮಹತ್ವವನ್ನ ಮನವರಿಕೆ ಮಾಡಿಕೊಡುವ ಕೆಲಸ ನಡೆಯುತ್ತಿದೆ ಎಂದರು. ಎಲ್ಲವನ್ನ ವಿಸಿಟ್ ಕೊಟ್ಕೊಂಡು ನಮ್ಮ ನಾಗರಿಕರಿಗೆ SIR ಬಗ್ಗೆ ಒಂದು ಮನವರಿಕೆ ಮಾಡಿಕೊಟ್ಟು ಎಲ್ಲರೂ ಕೂಡ ಯಾವುದೇ ಓಟು ಮಿಸ್ ಆಗದಂಗೆ, ಪ್ರತಿಯೊಬ್ಬರದ್ದು ಏನಾದರೂ ಕೂಡ ಅನಾವಶ್ಯಕವಾಗಿ ವ್ಯತ್ಯಾಸ ಆಗದಂಗೆ ಫಾರಮ್ ಫಿಲಪ್ ಮಾಡಿ ಕರೆಕ್ಟಾಗಿ ಅದನ್ನು ಫಿಲಪ್ ಮಾಡಿ ಎಲ್ಲರಿಗೂ ಓಟಿನ ಹಕ್ಕು ಬರೋ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಅಂತ ಅಂದ್ಬಿಟ್ಟು BLO ಎಲ್ಲರೂ ಕರೆಸಿ ಅವ್ರಿಗೂ ಕೂಡ ನಿಧಾನ ಆದರೂ ಪರವಾಗಿಲ್ಲ ಅದನ್ನು ಫಾರಮ್ ಫಿಲಪ್ ಕರೆಕ್ಟಾಗಿ ಮಾಡಿಸಿ ಪ್ರತಿಯೊಬ್ಬರು ಕೂಡ ಓಟಿನ ಹಕ್ಕನ್ನು ಕೊಡುವಂಥ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡಿ ದೂರುಗಳು ಬರಬಾರ್ದು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಇದೇ ವೇಳೆ ಮುಖಂಡರಾದ ಆರ್ ಅಶೋಕ್ ಕುಮಾರ್, ನಗರಸಭೆ ಮಾಜಿ ಸದಸ್ಯರಾದ ಡಿಜೆ ಚಂದ್ರಮೋಹನ್, ಶ್ರೀಕಾಂತ್, ಅಮರ್, ಸಪ್ತಗಿರಿ, ಶ್ರೀರಾಮಯ್ಯ, ಸುಬ್ಬರಾಜು ಮತ್ತು ಅಬುಬೇಕರ್, ಶ್ರೀನಿವಾಸಗೌಡ, ಜಯಲಕ್ಷ್ಮಮ್ಮ, ದೇವರಾಜು ಇನ್ನಿತರರು ಉಪಸ್ಥಿತರಿದ್ದರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಶಿಕ್ಷಣವೇ ಸಮಾಜ ಪರಿವರ್ತನೆಯ ಪ್ರಮುಖ ಸಾಧನವಾಗಿದೆ. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವ ಕಾರ್ಯದಿಂದ ಅವರಿಗೆ ಮತ್ತಷ್ಟು ಉತ್ತೇಜನ ದೊರೆಯುತ್ತದೆ ಎಂದು ರಾಜ್ಯ ಕೊಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಹೇಳಿದರು. ದೇವನಹಳ್ಳಿ ಪಟ್ಟಣದ DHL ಫಂಕ್ಷನ್ ಹಾಲ್ನಲ್ಲಿ ಸಿದ್ಧಾರ್ಥ ಚಾರಿಟೇಬಲ್ ಟ್ರಸ್ಟ್ ದೇವನಹಳ್ಳಿ ತಾಲೂಕು ವತಿಯಿಂದ ದ್ವಿತೀಯ ವರ್ಷದ 2025-26ನೇ ಸಾಲಿನ SSLC ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಕೊಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಉದ್ಘಾಟಿಸಿ ಮಾತನಾಡಿ, ಶಿಕ್ಷಣವೇ ಸಮಾಜ ಪರಿವರ್ತನೆಯ ಪ್ರಮುಖ ಸಾಧನವಾಗಿದೆ. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವ ಕಾರ್ಯದಿಂದ ಅವರಿಗೆ ಮತ್ತಷ್ಟು ಉತ್ತೇಜನ ದೊರೆಯುತ್ತದೆ. ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಬೆಳೆಸಿ ಉನ್ನತ ಸಾಧನೆಗೆ ಪ್ರೇರಣೆ ನೀಡುತ್ತವೆ ಎಂದು ಹೇಳಿದರು. ಎಲ್ಲ ಆದ್ಮೇಲೆ ನಾನು ಎಷ್ಟು ಕಷ್ಟದಲ್ಲಿ ಬಂದಿದ್ದೀನಿ ನಮ್ಮ ಸಮಾಜದನ್ನು ಕೂಡ ಅಷ್ಟೇ ಮೇಲೆತ್ತುವಂತ ಪ್ರಯತ್ನ ನಾನು ಮಾಡ್ತೀನಿ ಅಂತೇಳಿ ಇವತ್ತು ನೀವು ಕೂಡ ಪ್ರಮಾಣ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣ ತೀರಿಸ್ತೀನಿ ಅಂತೇಳಿ ನೀವೆಲ್ಲ ಇವತ್ತು ಪ್ರಮಾಣ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಬಹಳ ಅದ್ಭುತವಾದಂತಹ ಕೆಲಸ ಸಿದ್ಧಾರ್ಥ ಚಾರಿಟೇಬಲ್ ಟ್ರಸ್ಟ್ ಇಂದ ನಡೀತಾ ಇದೆ. ಬರೇ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಂಥದ್ದು ಅಷ್ಟೇ ಆಗಬಾರ್ದು,
ಜೊತೆಗೆ ನಿಮ್ಮ ಒಂದು ಶಿಕ್ಷಣ ಸಂಸ್ಥೆನೂ ಉಂಟಾಗಬೇಕು. ಇಲ್ಲಿ ಸಾವಿರಾರು ಮಕ್ಕಳಿಗೆ ಶಿಕ್ಷಣದ ದಾರಿ ಎಳೆಯುವಂತ ಕೆಲಸ ನಿಮ್ಮ ಟ್ರಸ್ಟಿಂದ ಆಗ್ಬೇಕು. ನಿಮ್ಮಿಂದ ಕೂಡ ಒಂದು ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಕೂಡ ಆಗ್ಬೇಕು. ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಮಾಡಿ ಇಂಥ ಬಡ ಮಕ್ಕಳಿಗೆ ಉಚಿತವಾಗಿ ಲೋನ್ ಕೊಡುವಂತ ಕೆಲಸ ಕೂಡ ಈ ಒಂದು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೀಬೇಕು ಅನ್ನುವಂತ. ಮಾಜಿ ಶಾಸಕ ಎಲ್.ಎ. ನಾರಾಯಣಸ್ವಾಮಿ ಮಾತನಾಡಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಪ್ರತಿಭೆಗೆ ಪ್ರೋತ್ಸಾಹ ನೀಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಕಠಿಣ ಪರಿಶ್ರಮ ಮತ್ತು ಶಿಸ್ತು ಯಶಸ್ಸಿನ ಮೂಲಮಂತ್ರವಾಗಿದ್ದು, ವಿದ್ಯಾರ್ಥಿಗಳು ಉನ್ನತ ಗುರಿಯನ್ನು ಹೊಂದಿ ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ತಹಸೀಲ್ದಾರ್ ಅನಿಲ್ ಕುಮಾರ್ ಅರೋಡ್ಕರ್, ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಜಕ್ಕೂರು ರವಿಕುಮಾರ್, ಲಕ್ಷ್ಮೀಪತಿ ಚೋಡಪ್ಪನಹಳ್ಳಿ, ಲೋಕೇಶ್ ಶೆಟ್ಟಿಗೆರೆ, ರಾಜಣ್ಣ, ಟ್ರಸ್ಟ್ ಅಧ್ಯಕ್ಷ ತ್ರಿಮೂರ್ತಿ, ಗೌರವಾಧ್ಯಕ್ಷ ಕೆವಿ ಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಅಮ್ಮ ಎಜುಕೇಷನಲ್ ಟ್ರಸ್ಟ್ನಿಂದ ಗ್ರಾಮೀಣ ಭಾಗದ ವಿದ್ಯಾಶಾಲೆಗಳಲ್ಲಿ ಕಲಿಕಾ ಸಾಮಗ್ರಿಗಳ ವಿತರಣೆ, ರಕ್ತದಾನ ಶಿಬಿರಗಳು, ಧಾರ್ಮಿಕ ಕಾರ್ಯಕ್ರಮಗಳ ಸಂಯೋಜನೆ, ಪರಿಸರ ರಕ್ಷಣೆಗೆ ಗಿಡ ನೆಟ್ಟು ಅರಣ್ಯೀಕರಣ ಮಾಡುವ ಸಾಮಾಜಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬರುತ್ತಿದೆ ಎಂದು ಅಧ್ಯಕ್ಷ ಶ್ರೀನಿವಾಸ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಅಮ್ಮ ಎಜುಕೇಷನ್ ಟ್ರಸ್ಟ್ನಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ರಕ್ತದಾನ ಶಿಬಿರ ಉದ್ಘಾಟನೆ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅಧ್ಯಕ್ಷ ಶ್ರೀನಿವಾಸ್, ಕಾರ್ಯಕ್ರಮ ಸರಳವಾಗಿ ಮಾಡಿದ್ದರೂ ರಕ್ತದಾನದ ಕಡೆ ಒತ್ತು ನೀಡಿದ್ದೇವೆ. ಇತ್ತೀಚೆಗೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ರಕ್ತದ ಕೊರತೆ ನೀಗಿಸಲು ರಕ್ತದಾನದ ಅವಶ್ಯಕತೆ ಇದೆ. ಈಗ ಯುವಕರು ಹೆಚ್ಚು ಜನ ಕುಡಿತ, ಗಾಂಜಾ ಅಮಲಿನಲ್ಲಿ ತೇಲಾಡುತ್ತಿದ್ದಾರೆ. ಹಾಗಾಗಿ ರಕ್ತದಾನ ಮಾಡುವವರ ಸಂಖ್ಯೆಯ ಕೊರತೆ ಇದೆ. ಅದಕ್ಕಾಗಿ ನಮ್ಮ ಅಮ್ಮ ಚಾರಿಟೇಬಲ್ ಟ್ರಸ್ಟ್ 2 ವರ್ಷಗಳಿಂದ ಪ್ರತಿ ವರ್ಷ ರಕ್ತದಾನದ ಶಿಬಿರ ಹಮ್ಮಿಕೊಂಡು ಬರುತ್ತಿದ್ದು, ಮುಂದೆ ಇನ್ನೂ ಹೆಚ್ಚಿನ ರಕ್ತದಾನ ಶಿಬಿರಗಳನ್ನು ಸಂಘಟಿಸಲು ಒತ್ತು ನೀಡಲಾಗುವುದು ಎಂದರು. ಈಗ ನೋಡಿ, ಪ್ರತಿನಿತ್ಯದ ಜೀವನದಲ್ಲಿ ನಾವು ನೋಡಿದ ತಕ್ಷಣ ಸೋಷಿಯಲ್ ಮೀಡಿಯಾ ನೋಡ್ಲಿ, ಪೇಪರ್ ನೋಡ್ಲಿ, ಯಾವಾಗ ನೋಡಿದ್ರು ಅಪಘಾತಗಳಂತಂದ್ರೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಈಗ ಅಂತ ಒಂದು ಸಂದರ್ಭದಲ್ಲಿ ಬ್ಲಡ್ ನಮ್ಗೆ ಬಹಳ ಅತಿ ಮುಖ್ಯವಾಗಿದೆ. ಈಗೇನಾಗಿದೆ, ನಮ್ಮ ರಕ್ತದೊತ್ತಡಗಳು, BP, ಶುಗರ್ ಆಗಿರುವಂತದ್ದು ಇದು ತುಂಬಾ ಜಾಸ್ತಿ ಆಗಿದೆ. ಅಂದ್ರೆ ಬ್ಲಡ್ ದಿನೇ ದಿನೇ ಆರೋಗ್ಯವಂತ ಯುವಕರು ಕೆಟ್ಟ ಚಟಗಳಿಗೆ ನಿರತರಾಗಿ, ಇಲ್ಲಾಂದ್ರೆ BP, ಶುಗರ್ ಜಾಸ್ತಿ ಆಗಿ ಬ್ಲಡ್ ಕೊಡೋಂತವ್ರು ತುಂಬಾ ಕಡಿಮೆ ಆಗ್ತಾ ಬರ್ತಿದ್ದಾರೆ. ಹಾಗಾಗಿ ಈಗ ನಮ್ಗೆ ಬ್ಲಡ್ ಸಂಸ್ಥೆಗಳು ಹೇಳಿರೋಂತ ಪ್ರಕಾರ ಬ್ಲಡ್ ತುಂಬಾ ಡಿಮ್ಯಾಂಡ್ ಇದೆ, ಅವಶ್ಯಕತೆಗಿಂತ ತುಂಬಾ ಕಡಿಮೆ ಸಿಗ್ತಾ ಇದೆ. ಹಾಗಾಗಿ ಇದೊಂದು ನಮ್ ಸರ್ ಹೇಳ್ದಂಗೆ ರಕ್ತದಾನ ಮಹಾದಾನ ಇದೆಲ್ಲೂ ಫ್ಯಾಕ್ಟರಿಯಲ್ಲಿ ರೆಡಿ ಮಾಡಕ್ ಆಗಲ್ಲ, ನಾವೇ ದಾನ ಮಾಡ್ಬೇಕು. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪತ್ರಕರ್ತರು ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಮಾನಸಿಕವಾಗಿ, ದೈಹಿಕವಾಗಿ ಸದೃಢರಾಗಬೇಕು. ಕ್ರೀಡೆ, ಧ್ಯಾನ, ಪ್ರಾಣಾಯಾಮ, ನಡಿಗೆ ಸೇರಿದಂತೆ ಮಿತ ಆಹಾರ ಸೇವನೆ ಜೀವನ ಮುಖ್ಯವಾಗಿ ರೂಢಿಸಿಕೊಳ್ಳಬೇಕು ಎಂದು ಆರೋಗ್ಯ ಅಧಿಕಾರಿ ಡಾಕ್ಟರ್ CN ಸತ್ಯನಾರಾಯಣ ರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಶಾಲೆಯ ಆಟದ ಮೈದಾನದಲ್ಲಿ ಮತ್ತು ಪತ್ರಕರ್ತರ ಭವನದ ಸಭಾಂಗಣದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು. ಕ್ರೀಡಾಕೂಟಕ್ಕೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ CN ಸತ್ಯನಾರಾಯಣ ರೆಡ್ಡಿ ಚಾಲನೆ ನೀಡಿದರು. ಬಾಗೇಪಲ್ಲಿ ಬಾಲಕಿಯರ ಆಟದ ಮೈದಾನದಲ್ಲಿ 45 ವರ್ಷ ಮೇಲ್ಪಟ್ಟ ಮತ್ತು 45 ವರ್ಷದ ಒಳಗಿನ ಪತ್ರಕರ್ತರಿಗೆ ಗುಂಡು ಎಸೆತ, ಡಿಸ್ಕಸ್ ಥ್ರೋ, ಜಾವೆಲಿನ್ ಬಾಲ್ನಿಂದ ಬಕೆಟ್, ಜೋಡು ನಡಿಗೆ ಕ್ರೀಡೆಗಳು ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಆರ್ ರಂಗನಾಥ್ ನೇತೃತ್ವದಲ್ಲಿ ನಡೆಯಿತು. ಬಾಗೇಪಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಸಭಾಂಗಣದಲ್ಲಿ ಪತ್ರಕರ್ತರಿಗೆ ಮುದ್ದೆ ತಿನ್ನುವ ಸ್ಪರ್ಧೆ, ಕೇರಂ, ಚಲನಚಿತ್ರಗಳ, ಜಾನಪದ ಭಾವಗೀತೆಗಳ ಗಾಯನ ಸ್ಪರ್ಧೆ ನಡೆಯಿತು.
ಕಾರ್ಯಕ್ರಮದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಡಿಎನ್ ಕೃಷ್ಣಾರೆಡ್ಡಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಚಿನ್ನ ಕೈವಾರಮಯ್ಯ, ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧೀಕ್ಷಕ ನಾಗರಾಜ್, ತಾಲೂಕು ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಪಿ ವೆಂಕಟರಾಯಪ್ಪ, ಹಿರಿಯ ಬ್ಯಾಡ್ಮಿಂಟನ್ ಕ್ರೀಡಾಪಟು ಬಿಎಸ್ ನಾಗಭೂಷಣ್, ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸೈಯದ್ ಸಿದ್ದಿಕ್ ಮತ್ತಿತರರು ಇದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಕೊರೋನಾ ಸಾಂಕ್ರಾಮಿಕ ರೋಗದ ನಂತರ ಆಕ್ಸಿಜನ್ ಅಂದರೆ ಪ್ರಾಣವಾಯುವಿನ ಮಹತ್ವ ಏನೆಂಬುದು ನಮ್ಮೆಲ್ಲರಿಗೂ ಮನವರಿಕೆಯಾಗಲಿದೆ. ಪರಿಸರ ಸಮತೋಲನ ಕಾಯ್ದುಕೊಳ್ಳಲು ಚಿಂತಾಮಣಿ ಪತ್ರಕರ್ತರ ಸಂಘ ಹಮ್ಮಿಕೊಂಡಿರುವ ಗಿಡ ನೆಡುವ ವಿಶೇಷ ಅಭಿಯಾನ ಶ್ಲಾಘನೀಯವಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶೆ ಗೀತಾಂಜಲಿ ತಿಳಿಸಿದರು. ಚಿಂತಾಮಣಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆ ಅಂಗವಾಗಿ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿನ ನಗರಸಭೆ ಉದ್ಯಾನವನದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಚಿಂತಾಮಣಿ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಗೀತಾಂಜಲಿ ಜಿ, ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಶಕುಂತಲಾ ಹರ್, ಅಧಿಕ ಸಿವಿಲ್ ನ್ಯಾಯಾಧೀಶೆ ಹರ್ಷಿತಾ, ಎರಡನೇ ಅಪರ ಸಿವಿಲ್ ನ್ಯಾಯಾಧೀಶ ಸುಹಾಸ್ ರವರು ಭಾಗವಹಿಸಿ ಗಿಡ ನೆಟ್ಟು ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಈ ವೇಳೆ ಮಾಧ್ಯಮದವರೊಂದಿಗೆ ನ್ಯಾಯಾಧೀಶೆ ಗೀತಾಂಜಲಿ ರವರು ಮಾತನಾಡಿ, ಕಾಂಕ್ರೀಟ್ ಕಾಡಾಗುತ್ತಿರುವ ಇಂದಿನ ದಿನಗಳಲ್ಲಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಚಿಂತಾಮಣಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ, ನ್ಯಾಯಾಂಗ ಇಲಾಖೆ ವತಿಯಿಂದ ಮಹತ್ತರವಾದ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದರು. ಈ ಸಂದರ್ಭದಲ್ಲಿ ಚಿಂತಾಮಣಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಅರ್ಜುನ್ ಟಿ, ಪ್ರಧಾನ ಕಾರ್ಯದರ್ಶಿ ಬಿ ದ್ಯಾವಪ್ಪ, ಖಜಾಂಚಿ ವೆಂಕಟೇಶ್, ವಕೀಲರ ಸಂಘದ ಅಧ್ಯಕ್ಷ ಶ್ರೀನಿವಾಸ್, ಕಸಾಪ ಮಾಜಿ ಅಧ್ಯಕ್ಷ ಡಾಕ್ಟರ್ ಕೈವಾರ ಶ್ರೀನಿವಾಸ್, ಜಿಲ್ಲಾ ಸಂಘದ ಉಪಾಧ್ಯಕ್ಷ ರಾಧಾಕೃಷ್ಣ, ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ರವಿಕುಮಾರ್, ಕೃಷ್ಣಮೂರ್ತಿ, ಸಂಘದ ನಿಕಟಪೂರ್ವ ಅಧ್ಯಕ್ಷ ರವಿ ಪ್ರಕಾಶ್, ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಕಾಗತಿ ಶ್ರೀನಿವಾಸ್, ಕಾರ್ಯದರ್ಶಿ ವಾಸುದೇವ್ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಎಂದೇ ದಾಖಲಾತಿ ಪಡೆಯಿರಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಮಹತ್ವಾಕಾಂಕ್ಷೆಯ ತುಮಕೂರು ರಾಯದುರ್ಗ ಹೊಸ ರೈಲು ಮಾರ್ಗ ಯೋಜನೆಗೆ ಇದೀಗ ಮತ್ತೆ ಚುರುಕುಗೊಳ್ಳುತ್ತಿದೆ. ಕೊರಟಗೆರೆ ಪಟ್ಟಣದ ಹೊರವಲಯದ ಬೈಪಾಸ್ ಪಕ್ಕದಲ್ಲಿ ರೈಲ್ವೆ ನಿಲ್ದಾಣ ಕಾಮಗಾರಿಗೆ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವರಾದ ವಿ ಸೋಮಣ್ಣ ಇಂದು ರೈಲ್ವೆ ಯೋಜನೆಗೆ ಮರುಚಾಲನೆ ನೀಡಿದ್ರು. ರಾಜ್ಯದ ಪ್ರಮುಖ ರೈಲ್ವೆ ಸಂಪರ್ಕ ಯೋಜನೆಗಳಲ್ಲಿ ಒಂದಾಗಿರುವ ಈ ಯೋಜನೆ ಹಲವು ವರ್ಷಗಳಿಂದ ವಿವಿಧ ಆಡಳಿತಾತ್ಮಕ ಮತ್ತು ತಾಂತ್ರಿಕ ಕಾರಣಗಳಿಂದ ವಿಳಂಬಗೊಂಡಿತ್ತು. ಇದೀಗ ಕಾಮಗಾರಿಗೆ ಮರುಚಾಲನೆ ಸಿಕ್ಕಿದ್ದು ತುಮಕೂರು, ಕೊರಟಗೆರೆ, ಮಧುಗಿರಿ ಹಾಗೂ ಗಡಿಭಾಗದ ಜನರಲ್ಲಿ ಹೊಸ ನಿರೀಕ್ಷೆ ಮೂಡಿಸಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಆಯುರ್ವೇದ ಅನಾದಿ ಕಾಲದ ಚಿಕಿತ್ಸಾ ವಿಧಾನ. ಆಯುರ್ವೇದ ಚಿಕಿತ್ಸೆಗೆ ಬೇಡಿಕೆ ಇದ್ದೇ ಇದೆ. ಎಸ್ಪಿ ಕುಶಲ್ ಚೋಕ್ಸೆ. ಕೋಲಾರ ಜಿಲ್ಲಾ ಪೊಲೀಸರ ಬಲೆಗೆ ಬಿದ್ದ ಕತರ್ನ ಕಳ್ಳ ಹೊಟ್ಟೆ ಮಂಜ. 17 ಲಕ್ಷ ರು ಮೌಲ್ಯದ 110 ಗ್ರಾಂ ಚಿನ್ನದ ಆಭರಣ ಜಪ್ತಿ.
ಕುಣಿಯಲಾರದವನಿಗೆ ನೆಲಾಡುವುದು. ಕ್ಷೇತ್ರ ಅಭಿವೃದ್ಧಿ ವಿಚಾರದಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ ಅವರಿಗೆ ಟಿಎಪಿಎಂಎಸ್ ಉಪಾಧ್ಯಕ್ಷ ಹರೀಶ್ ರಾಮ್. ಬೆಳ್ಳಂಬೆಳಗ್ಗೆ ಜೆಸಿಬಿ ಯಂತ್ರಗಳ ಘರ್ಷಣೆ. ಚಿಂತಾಮಣಿಯ ವೃದ್ಧಿಯ ಭಾಗದಲ್ಲಿದ್ದ 12 ಅಂಗಡಿಗಳನ್ನು ತೆರವುಗೊಳಿಸಿದ ನಗರಸಭೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.